ಮಾಡ್ಕೊಡೋಣ. ಫೈನಲ್ ಪ್ರೈಸ್ ಏನಾದರೂ ಹೇಳ್ಬಿಡಿ ಸರ್. ಸರ್ 95 ಕೊಡ್ತೀನಿ ಬನ್ನಿ ಸರ್. ಪ್ರೈಸಿಂಗ್ ಬಂದು ಇದು 5,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಇದು 3,30,000 ಹೇಳ್ತೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಸರ್ ಪ್ರೈಸಿಂಗ್ 3,10,000 ಹೇಳ್ತೀನಿ, ನೆಗೋಷಿಯಬಲ್ ಆಗುತ್ತೆ. 10 ಅಲ್ಲ 11 ಮಾಡಲು ಸರ್ ಇದು. ಸರ್ ವಿತ್ ಕರ್ನಾಟಕ ನಂಬರ್ 8,20,000 ಮಾಡ್ಕೊಡ್ತೀನಿ ಬನ್ನಿ ಸರ್. 8,20,000ಕ್ಕೆ 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 5,50,000 ಫೈನಲ್ ಮಾಡ್ಕೊಡ್ತೀನಿ. 5,20,000ಕ್ಕೆ 50,000ಕ್ಕೆ 5,20,000 ಏನಾದರೂ ಚಾನ್ಸ್ ಇದೆಯಾ ಸರ್? ಇದು 80,000 ಹೊಡಿದೆ, ಸಿಂಗಲ್ ಓನರ್ ವೆಹಿಕಲ್. ಒಂದು 3,60,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು 1,80,000 ಕೊಟ್ಬಿಡೋಣ ಬನ್ನಿ ಸರ್, ವಿತ್ ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಶೂರೆನ್ಸ್. ಪ್ರೈಸಿಂಗ್ ಇನ್ನೂ ನೆಗೋಷಿಯಬಲ್ ಬಂದ್ರೆ 299 ಕೊಟ್ಬಿಡೋಣ ಬನ್ನಿ ಸರ್. 2,99,000ಕ್ಕೆ ಈ ಗಾಡಿ ಸಿಗ್ತಿರೋದು. ಆಕ್ಚುಲಿ 3,30,000 ಕೋಟಿಂಗ್ ಪ್ರೈಸ್ ಇರೋದು. ಯಾರ ಇಂಟ್ರೆಸ್ಟ್ 295 ಕ್ಲೋಸ್ ಮಾಡ್ಕೊಡೋಣ ಬನ್ನಿ. 2,95,000ಗೆ 2013 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಹಾಯ್ ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಅಂಡ್ ಮತ್ತೊಂದು ಹೊಸ ಶೋರೂಮ್ ನಿಮ್ಗೋಸ್ಕರ ತಗೊಂಡ್ಬಂದಿದ್ದೀನಿ ಗೌರಿ ಗಣೇಶ ಹಬ್ಬಕ್ಕೆ. ಮೋಟರ್ ಕ್ವೆಸ್ಟ್ ಅಂತ. ಅಂಡ್ ಯಾರು ಕಮ್ಮಿ ಪ್ರೈಸಲ್ಲಿ ಗಾಡಿ ಹುಡುಕ್ತಿದ್ರೆ ಒಂದ್ಸರ್ತಿ ವಿಸಿಟ್ ಆಗಿ ಚಾನ್ಸ್ ಪ್ರೈಸಲ್ಲಿ ಕೊಡ್ತೀರಾ ಅಂತ ಹೇಳ್ಬೋದು, ಬಿಕಾಸ್ ಹೊಸ ಶೋರೂಮ್ ಆಗಿರೋದ್ರಿಂದ. ಸರ್ ನಮಸ್ಕಾರ ಸರ್. ಸರ್ ನಮಸ್ಕಾರ, ಹೆಂಗಿದ್ರೆ? ಆರಾಮ್ ಸರ್, ನಾವು ಆರಾಮಾಗಿದ್ದೀವಿ ಸರ್. ಎಕ್ಸಾಕ್ಟ್ ಮೋಟರ್ ಕ್ವೆಸ್ಟ್ ಎಷ್ಟು ಮಂತ್ ಆಯ್ತು ಸರ್ ಸ್ಟಾರ್ಟ್ ಆಗಿ? ಸರ್ ಇದು 3 ಮಂತ್ಸ್ ಆಗ್ತದೆ. 3 ಮಂತ್ಸ್ ಆಯ್ತಾ ಸರ್? ಅಡ್ರೆಸ್ ಎಲ್ಲಿ ಬರ್ಬೇಕು ಹೇಳಿ ಸರ್? ಇದು ಪಟೇಲಮ್ಮನ ದೇವಸ್ಥಾನ, ಕನಕಪುರ ರೋಡ್ ಬಂದ್ರು ಪಟೇಲಮ್ಮನ ದೇವಸ್ಥಾನ ಅಂದ್ರೆ ಗೊತ್ತಾಗುತ್ತೆ, ಇಲ್ಲ ಪತಂಗಿರಿ ದೇವಸ್ಥಾನ ಅಂದ್ರೆ ಗೊತ್ತಾಗುತ್ತೆ. ಓಕೆ, ಕನಕಪುರ ರೋಡ್ ಬೆಂಗಳೂರೇ ಬರುತ್ತೆ ಸರ್. ಓಕೆ, ಈ ಒಂದು ನಾವು ಗೂಗಲ್ ಅಲ್ಲಿ ಹಾಕಿದ್ರು ಬರುತ್ತಲ್ಲ? 100% ಬರುತ್ತೆ ಸರ್. ಅಂಡ್ ಗೂಗಲ್ ಮ್ಯಾಪ್ ಹಾಕಿರ್ತೀನಿ ನಿಮಗೆ, ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇಲ್ಲೇ ವಿಸಿಟ್ ಆಗ್ತೀರಾ ಸರ್. ವೆಹಿಕಲ್ ನೋಡಕ್ಕೆ ಎಷ್ಟು ಸಿಗುತ್ತೆ ಸರ್ ಈಗ? ಸರ್ ಪ್ರೆಸೆಂಟ್ ಅಲ್ಲಿ ಇವಾಗ ಒಂದು 15 ವೆಹಿಕಲ್ ಇದೆ ಸರ್. 15 ವೆಹಿಕಲ್. ಅಂಡ್ ಇನ್ನೂ ಬರ್ತಿದೆ ಸರ್. ಅಂಡ್ ಯಾವ ಬ್ರ್ಯಾಂಡ್ ಅಲ್ಲಿ ಬೇಕು ಅನ್ನೋ ರಿಕ್ವೈರ್ಮೆಂಟ್ ಯಾವ ತರ ಇದೆ ಅದನ್ನ 100% ಸರ್. 100% ಸರ್. ಲೋನ್ ಅಂತ ಹೋಗೋದಾದ್ರೆ ಎಲ್ಲಿಂದ ಎಲ್ಲಿವರೆಗೆ ಸರ್? ಲೋನ್ ಅಲ್ಲಿ ನಿಮಗೆ 100% ಲೋನ್ ಮಾಡ್ಕೊಡ್ತೀನಿ. ಸಿವಿಲ್ ಬಂದು 700 ಚಿಲ್ಲರೆ ಸಿವಿಲ್ ಇದ್ರೆ 100% ಮಾಡ್ಕೊಡ್ತೀನಿ. ಅದು ಬೌನ್ಸ್ ಇರಬಾರ್ದು ಸರ್, 100% ಲೋನ್ ಆಗುತ್ತೆ. 2013 ಮೇಲೆ 100% ಲೋನ್ ಮಾಡ್ಕೊಡ್ತೀನಿ. 2013 ಮೇಲೆ. ಓಕೆ. ಅಂಡ್ ಪ್ರೈಸಿಂಗ್ ಸ್ಟಾರ್ಟ್ ಆಗೋದು ಇವಾಗ ಸರ್? ಪ್ರೈಸಿಂಗ್ 95,000 ಇಂದ ಇದೆ ಸರ್. ಅಂಡ್ ಎಲ್ಲಾನು ರೆಕಾರ್ಡೆಡ್ ವೆಹಿಕಲ್? ಎಲ್ಲ ಆಲ್ಮೋಸ್ಟ್ ರೆಕಾರ್ಡೆಡ್ ವೆಹಿಕಲ್. ಆಲ್ಮೋಸ್ಟ್ ಎಲ್ಲ ರೆಕಾರ್ಡೆಡ್ ವೆಹಿಕಲ್ ಆಗಿರುತ್ತೆ. ಅಂಡ್ ನೋ ಆಕ್ಸಿಡೆಂಟ್ ವೆಹಿಕಲ್ ಇಲ್ಲ ಸರ್, 100% ಆಕ್ಸಿಡೆಂಟ್ ವೆಹಿಕಲ್. ಅಡ್ರೆಸ್ ಹೇಳಿದ್ದೀರಾ ಸರ್? ಲೋನು ಅಂತ ಹೇಳಿದ್ರೆ ಎಲ್ಲಾನು ಇನ್ಫಾರ್ಮೇಶನ್ ಕೊಡೋಣ. ಅಂಡ್ ಟ್ರಾನ್ಸಿಟ್ ಅಲ್ಲಿ ಆಲ್ಮೋಸ್ಟ್ ಗಾಡಿಗಳು ಬರ್ತಿದೆ ಅಂತ ಹೇಳಿದ್ದೀರಾ. ಅಂಡ್ ರಿಕ್ವೈರ್ಮೆಂಟ್ ಕೆಟಲಾಗ್ ಇದೆಯಲ್ಲ ಸರ್? ಕ್ಯಾಟ್ಲಾಗ್ ಇನ್ನೂ ಆಗಿಲ್ಲ, ಕ್ರಿಯೇಟ್ ಆಗಿಲ್ಲ, ಇನ್ನು ಹೊಸ ಶೋರೂಮ್ ಆಗಿರೋದ್ರಿಂದ ಮಾಡ್ತೀನಿ ಸರ್. ಓಕೆ. ಅಂಡ್ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು, ಅಥವಾ ಹಾಯ್ ಅಂತ ಕಳಿಸಿದ್ರು ಕೂಡ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂತೆ ಫೋಟೋಸ್ ಕಳಿಸ್ತೀರಾ? ಹೌದು ಸರ್. ಹೌದು ಸರ್. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್? ಖಂಡಿತ ಸರ್, ಬನ್ನಿ. ಸಬ್ಸ್ಕ್ರೈಬ್ ಮಾಡಿ ಸರ್. ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಅಂಡ್ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಯಾವ ಥರ ಇದೆ ಹೊಸ ಶೋರೂಮ್ ಅಂತ. ಯಾರ್ಯಾರು ಗಾಡಿಗಳು 3 ಮಂತ್ಸ್ ಇಂದ ಗಾಡಿಗಳು ಯಾರು ತೊಗೊಂಡಿದ್ರಲ್ವಾ, ಅವ್ರ ಕಮೆಂಟ್ ಹಾಕಿದ್ರೆ ಇವರು ನೋಡ್ತಾರೆ, ಅದಕ್ಕೆ ರಿಪ್ಲೈ ಮಾಡ್ತಾರಲ್ವಾ? 100% ಸರ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್? ಖಂಡಿತ ಸರ್, ಬನ್ನಿ. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು ನಿಮ್ಮ ಶೋರೂಮ್ ಅಲ್ಲಿ. ಅಂಡ್ ಫಸ್ಟ್ ಗಾಡಿ ಹೋಗೋದಾದ್ರೆ ಸರ್ ಡೀಟೇಲ್ ಹೇಳಿ ಸರ್. ಸರ್ ಇದು 2000 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ. FC ಇನ್ಶೂರೆನ್ಸ್ 2 ರನ್ನಿಂಗ್ ಇದೆ ಸರ್. VXI ಮಾಡಲು ಟಾಪ್ ಎಂಡ್ ಆಗಿರುತ್ತೆ ಸರ್. ಅಂಡ್ ನಿಮಗೆ VXI ವೇರಿಯಂಟ್ ಆಗಿರುತ್ತೆ. ಅಂಡ್ ಏನಾದರೂ ಅಡಿಷನಲ್ ಏನಾದರೂ ಹಾಕಿದಾರಾ ಸರ್? ಸರ್ ಅಡಿಷನಲ್ ಏನಿಲ್ಲ ಸರ್. ಓಕೆ. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. ಅಂಡ್ ಟೈರ್ ಕಂಡೀಷನ್ ನಿಮಗೆ ನೋಡ್ಕೊಂಬಿಡಿ. ಇಂಟೀರಿಯರ್ ಸರ್ ಓಡಿರೋದು ಸರ್ 98,000 ಓಡಿದೆ ಸರ್. 98,000. ಅಂಡ್ ಓನರ್ ಸರ್? ಸರ್ ಸೆಕೆಂಡ್ ಓನರ್ ಆಗಿರುತ್ತೆ. ಸೆಕೆಂಡ್ ಓನರು. ಓಕೆ. ಅಂಡ್ VXI ವೇರಿಯಂಟು ಮೈಲೇಜ್ ಒಂದು 18 ಬರ್ಬೋದಲ್ಲ ಸರ್? ಆರಾಮಾಗಿ ಬರುತ್ತೆ ಸರ್. ಸರ್ ಪ್ರೈಸಿಂಗ್ ಏನು ಹೇಳ್ತಿದ್ದೀರಾ? ಸರ್ ಇದು 1 lakh ಹೇಳ್ತಾ ಇದೀವಿ ಸರ್. 1 ಲಕ್ಷ. ಇನ್ನೊಂದು ಪ್ರೈಸ್ ಏನಾದರೂ ನೆಗೋಷಿಯಬಲ್? 100% ಸರ್, ಮಾಡ್ಕೊಡೋಣ. ಫೈನಲ್ ಪ್ರೈಸ್ ಏನಾದರೂ ಹೇಳ್ಬಿಡಿ ಸರ್. ಸರ್ 95 ಕೊಡ್ತೀನಿ ಬನ್ನಿ ಸರ್. 95,000ಕ್ಕೆ VXI ವೇರಿಯಂಟು 2000 ಮಾಡಲು ವ್ಯಾಗನರ್ ಸೆಕೆಂಡ್ ಓನರ್ ಆಗಿರುತ್ತೆ. ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್ ಸರ್. ವೋಲ್ಕ್ಸ್ವ್ಯಾಗನ್ ಪೋಲೋ ತುಂಬಾ ಜನ ಮಾರ್ಕೆಟ್ ಅಲ್ಲಿ ಕೇಳ್ತಾರೆ ಸರ್, ಪೋಲೋ ಇದೆ ಅಂತ. GT ಇರೋದು. ಎಷ್ಟು ವೆಹಿಕಲ್ ಇದೆ ಸರ್ ನಿಮ್ಮ ಹತ್ರ ಪೋಲೋಗಳು? ಸರ್ ಪೋಲೋ ಇವಾಗ ನಮ್ಮ ಹತ್ರ 3 ವೆಹಿಕಲ್ ಇದೆ ಸರ್. 3 ವೆಹಿಕಲ್ ಇದೆ. ಏನಾದರೂ ಟ್ರಾನ್ಸಿಟ್ ಅಲ್ಲಿ ಬರೋದಿದೆಯಾ ಜಾಸ್ತಿ? ಬರೋದಿದೆ ಸರ್, ಮಾಡ್ಕೊಡ್ತೀನಿ. ಓಕೆ. ಅಂಡ್ ಡೀಟೇಲ್ ಸರ್ ಇದ್ರದ್ದು? ಸರ್ ಸೆಕೆಂಡ್ ಓನರ್ ಪೋಲೋ GT 1.5 ಇಂಜಿನ್ ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಸೆಕೆಂಡ್ ಓನರ್ ಆಗಿದೆ. 99,000 ಓಡಿದೆ ಸರ್ ಗಾಡಿ. ರೆಕಾರ್ಡೆಡ್ ಸರ್, ವಿತ್ ಶೋರೂಮ್ ಇಂದ ಬಂದಿರೋದು ವೆಹಿಕಲ್. 99,000 ಫುಲ್ಲಿ ಟಾಪ್ ಎಂಡ್? ಹೌದು ಸರ್, ಫುಲ್ಲಿ ಟಾಪ್ ಎಂಡ್. ಓಕೆ. ನಿಮಗೆ ಇಂಟೀರಿಯರ್ ತೋರಿಸೋದ್ರೆ AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಸಮೇತ ಬರುತ್ತೆ. ಅಂಡ್ ಗಾಡಿ ಟಾಪ್ ಎಂಡ್ ಅಂತ ಹೇಳ್ತಾರೆ. ಡೀಸೆಲ್ ವೇರಿಯಂಟು ಸರ್. ಮೈಲೇಜು ಸರ್? ಮೈಲೇಜ್ ಬಂದು ಸಿಟಿಲಿ ಒಂದು 18-200% ಬರುತ್ತೆ ಸರ್ ಇದು. ಓಕೆ. ಹೌದು ಸರ್. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಸರ್ ಪ್ರೈಸಿಂಗ್ ಬಂದು ಇದು 5,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. 5,50,000 ಸರ್. ಲೋನ್ ಅಂತ ಹೋಗೋದಾದ್ರೆ? ಲೋನ್ 100% 4 lakhs ಲೋನೇ ಆಗುತ್ತೆ ಸರ್ ಇದಕ್ಕೆ. ಸರ್ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಇರೋದು ಸರ್? ಸರ್ ಇದು 2013 ಮಾಡಲು ಕಂಫರ್ಟ್ ಲೈನ್ ಆಗಿರುತ್ತೆ. ಸೆಕೆಂಡ್ ಓನರ್ ಆಗಿದೆ. 80,000 ಚಿಲ್ಲರ್ ಓಡಿದೆ ಸರ್ ವೆಹಿಕಲ್. 80,000 ಓಡಿರೋದು ಸರ್. ಇದು ಬ್ಲಾಕ್ ಕಲರ್ ಸರ್. ಹೌದು, ಬ್ಲಾಕ್ ಕಲರ್ ಗಾಡಿ. ಓಕೆ. ಕಂಫರ್ಟ್ ಲೈನ್ ಆಗಿರುತ್ತೆ. AC ನೋಡಬಹುದು ನೀವು. ಟೈರ್ ಕಂಡೀಷನ್ ತೋರಿಸ್ತೀನಿ. ಹಾಗೆ ನಿಮಗೆ ಇಂಟೀರಿಯರ್ ಹೋಗೋದಾದ್ರೆ ಯಾವ ತರ ಬರುತ್ತೆ? AC ಪವರ್ ಶೇರಿಂಗು, ಪವರ್ ವಿಂಡೋಸು ಅಂಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಏರ್ ಬ್ಯಾಗ್ ಬರೋದೆಲ್ಲ ಕಂಫರ್ಟ್ ಲೈನ್ ಆಗಿರೋದ್ರಿಂದ. ಅಂಡ್ ಓಡಿರೋದು ಸರ್ ಇದು? ಸರ್ ಇದು 80,000 ಚಿಲ್ಲರೆ ಓಡಿದೆ ಸರ್. 80,000 ಓಡಿರೋ ವೆಹಿಕಲ್. ಪೆಟ್ರೋಲ್ ಅಲ್ವಾ ಸರ್? ಪೆಟ್ರೋಲ್ ಅಲ್ಲ, ಡೀಸೆಲ್ ಸರ್. ಡೀಸೆಲ್ ವೇರಿಯಂಟ್ 1.2 ಇಂಜಿನ್ ಬರುತ್ತೆ ಇದರಲ್ಲಿ. ಪ್ರೈಸಿಂಗ್ ಸರ್ ಇದು 3,30,000 ಹೇಳ್ತೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 3,30,000 ನೆಗೋಷಿಯಬಲ್ ಸರ್. ಡೌನ್ ಪೇಮೆಂಟ್ ಸರ್? ಡೌನ್ ಪೇಮೆಂಟ್ ಇದಕ್ಕೆ ಒಂದು 1 ಲಕ್ಷ ಆಗುತ್ತೆ. 1 ಲಕ್ಷದಲ್ಲಿ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ದೀರಾ ಸರ್? i20 ಅಲ್ಲಿ ಸರ್ i20 2010 ಮಾಡಲು
ಮ್ಯಾಗ್ನಾ ವರ್ಷನ್ ಸಿಂಗಲ್ ಓನರ್ ವೆಹಿಕಲ್ ಸರ್, 60,000 ಓಡಿದೆ ವೆಹಿಕಲ್, ರೆಕಾರ್ಡೆಡ್ 60,000 ಓಡಿರೋದು. ಅಂಡ್ ನಿಮಗೆ ಇಂಟೀರಿಯರ್ ನಿಮಗೆ ಹೋಗೋದಾದ್ರೆ ತೋರಿಸ್ತೀನಿ. ಮ್ಯಾಗ್ನಾ ವೇರಿಯಂಟ್ ಆಗಿರುತ್ತೆ, ಸಿಂಗಲ್ ಓನರ್ ಸರ್. ಫ್ಯಾಬ್ರಿಕ್ ಬರುತ್ತೆ, AC, ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಕಂಪ್ನಿಯಿಂದ ಬಂದಿರೋದು, ಸ್ಟಾಕಿನ್ ಆಗಿದೆ, ಆಫ್ಟರ್ ಮಾರ್ಕೆಟ್ ಏನೂ ಹಾಕಿಲ್ಲ. ಅಂಡ್ ಓಡಿರೋದು ರೆಕಾರ್ಡೆಡ್ ಅಂತ ಹೇಳ್ತಾರೆ. ಮ್ಯಾಗ್ನಾ ವೇರಿಯಂಟ್ ಸಿಂಗಲ್ ಓನರ್ ಯಾರು ಹುಡುಕ್ತಿರೋರಿಗೆ I20 ಸಿಗ್ತಿರೋದು ಸರ್. ಪ್ರೈಸಿಂಗು 3,10,000 ಹೇಳ್ತಾ ಇದೀನಿ, ನೆಗೋಷಿಯಬಲ್ ಆಗುತ್ತೆ. 10 ಅಲ್ಲ 11 ಮಾಡಲು ಸರ್, ಇದು 11 ಮಾಡಲ್ಲ, 3,10,000 ಸ್ಲೈಟ್ಲಿ ನೆಗೋಷಿಯಬಲ್, ಸಿಂಗಲ್ ಓನರ್ ವೆಹಿಕಲ್, 60,000 ಓಡಿದೆ ಸರ್. ನೆಕ್ಸ್ಟ್ ಸೆಲೆರಿಯೋ ಹೋಗ್ತಿದ್ರೆ ಸರ್, 2014 ಮಾಡಲು ಸಿಂಗಲ್ ಓನರ್ ಅಡ್ವೊಕೇಟ್ ವೆಹಿಕಲ್ ಆಗಿರುತ್ತೆ ಇದು. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ವೆಹಿಕಲ್ ಅಲ್ಲಿ. ವೇರಿಯಂಟ್ ಸರ್ VXI ವೇರಿಯಂಟ್ ಆಗಿರುತ್ತೆ. ಓಕೆ, VXI ಮ್ಯಾನ್ಯುವಲ್ ವೇರಿಯಂಟ್ ಆಗಿದೆ. ಅಂಡ್ ಇಂಟೀರಿಯರ್ ನಿಮಗೆ AC, ಪವರ್ ಶೇರಿಂಗ್, ಪವರ್ ಮಿಡ್ ವೇರಿಯಂಟ್ ಆಗಿರೋದು, ಏರ್ ಬ್ಯಾಗ್ ಬರೋದಿಲ್ಲ ನಿಮಗೆ ಇದರಲ್ಲಿ. ಅಂಡ್ ರೇರ್ ಸೈಡ್ ನಿಮಗೆ ತೋರಿಸೋದ್ರೆ ವೆಲ್ ಮೇಂಟೈನ್ ಆಗಿರೋದು. ಮೈಲೇಜ್ ನಿಮಗೆ ಹೋಗ್ತಿದ್ರೆ ಒಂದು 16 ರಿಂದ 18 ಎಕ್ಸ್ಪೆಕ್ಟ್ ಮಾಡಬಹುದು. ಸೆಲೆರಿಯೋ ಅಂಡ್ ಸರ್ವಿಸ್ ಕಾಸ್ಟ್ ತುಂಬಾ ಕಮ್ಮಿ ಬರುತ್ತೆ. ಮಾರುತಿಯಲ್ಲಿ ಬ್ರ್ಯಾಂಡ್ ಅಲ್ಲಿ ಹೋಗ್ತಿದ್ರೆ ಸರ್. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಇದು 80,000 ಓಡಿದೆ, ಸಿಂಗಲ್ ಓನರ್ ವೆಹಿಕಲ್. ಒಂದು 3,60,000 ಫೈನಲ್ ಮಾಡ್ಕೊಡ್ತೀನಿ ಸರ್. 3,60,000ಕ್ಕೆ VXI ಪೆಟ್ರೋಲ್ ವೇರಿಯಂಟ್ ಸೆಲೆರಿಯೋ, ಮ್ಯಾನ್ಯುವಲ್ ಮ್ಯಾನ್ಯುವಲ್ ಗಾಡಿ ಸಿಂಗಲ್. ನೆಕ್ಸ್ಟ್ ವೆಹಿಕಲ್ ಸರ್, I10 ಸ್ಪೋರ್ಟ್ಸ್ ಇದು 2011 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ. ವೆಹಿಕಲ್ ಬಂದು 80,000 ಚಿಲ್ಲರೆ ಓಡಿದೆ. ಇದು ಕೂಡ ಬ್ರ್ಯಾಂಡ್ ನ್ಯೂ, 4 ಟೈರ್ಸ್ ಇದೆ, ಸೀಟ್ ಕವರ್ಸ್ ಎಲ್ಲ ಇದೆ ಸರ್ ವೆಹಿಕಲ್ ಅಲ್ಲಿ. ಓಕೆ, ಹಾಗೆ ನಿಮಗೆ ಇಂಟೀರಿಯರ್ ಹೋಗೋದಾದ್ರೆ ಸ್ಪೋರ್ಟ್ಸ್ ವೇರಿಯಂಟ್ ಯಾರು ಹುಡುಕ್ತಿರೋರಿಗೆ ನೋಡಿ ಒಂದ್ಸರ್ತಿ ವಿಸಿಟ್ ಆಗಿ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಅಂಡ್ ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಸ್ಪೋರ್ಟ್ಸ್ ವೇರಿಯಂಟ್ ಅಂತ ಸರ್ ಹೇಳಿದ್ದಾರೆ. ಅಂಡ್ ಸೆಕೆಂಡ್ ಓನರು ಓಡಿರೋದು 80,000 ಅಲ್ವಾ ಸರ್? 80,000 ಓಡಿದೆ ಸರ್. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಆಕ್ಚುಲಿ ಇದು ಕಸ್ಟಮರ್ ಪಾರ್ಕ್ ಅಂಡ್ ಸೇಲ್ ಕೊಟ್ಟಿರೋ ವೆಹಿಕಲ್ 2,20,000 ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ ಸರ್. 2,20,000 ವಿಸಿಟ್ ಆಗಿ. ಪ್ರೈಸು ಇದು ಫಿಕ್ಸ್ ಆಗಿರೋದಿಲ್ಲ, ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ. ಅಂಡ್ ಒಂದ್ಸರ್ತಿ ವಿಸಿಟ್ ಆಗಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಗಾಡಿ ಇಷ್ಟ ಆದ್ರೆ ಕೂತ್ ಮಾತಾಡಬಹುದು. ಹೌದು ಸರ್, ಹಾಗೆ ನೆಕ್ಸ್ಟ್ ಇಟಿಯೋಸ್ ಬ್ರ್ಯಾಂಡ್ ಅಲ್ಲಿ ಲೀವಾ ಒಂದಿರೋದು ಹೇಳಿ ಸರ್. ಇದು 2012 ಮಾಡಲು ಸೆಕೆಂಡ್ ಓನರ್ ಆಗಿದೆ, 77,000 ಓಡಿದೆ ಸರ್ ವೆಹಿಕಲ್. ಇಟಿಯೋಸ್ ಲಿವಾ ಆಗಿರುತ್ತೆ ಸರ್ ಇದು. ಓಕೆ, ಇಟಿಯೋಸ್ ಲಿವಾ ಪೆಟ್ರೋಲ್ ವೇರಿಯಂಟ್. ಹೌದು ಸರ್. ಅಂಡ್ ರೆಕಾರ್ಡೆಡ್ ಸರ್? ರೆಕಾರ್ಡೆಡ್ 77,000. ಓನರ್ ಸರ್ ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರು. ನಿಮಗೆ ಇಂಟೀರಿಯರ್ ಹೋಗೋದಾರೆ AC, ಪವರ್ ಶೇರಿಂಗು, ಪವರ್ ವಿಂಡೋಸ್, ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬಂದಿದೆ ನೋಡ್ಬೋದು. ಗಾಡಿ ವೆಲ್ ಮೇಂಟೈನ್ ಆಗಿದೆ. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಸರ್. ಪ್ರೈಸಿಂಗ್ ಹೋಗೋದಾರೆ ಸರ್ ಪೆಟ್ರೋಲ್ ವೇರಿಯಂಟ್ ಅಲ್ಲಿ 3,30,000 ಕೊಟ್ಟು ಮಾಡ್ತೀನಿ, ಅದರಲ್ಲೂ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಸರ್. 3,30,000 ಸ್ಲೈಟ್ಲಿ ನೆಗೋಷಿಯಬಲ್. ಹೌದು ಸರ್. ಅಂಡ್ ಲೋನ್ ಆರಾಮಾಗುತ್ತಲ್ಲ? ಆಗತ್ತೆ ಸರ್. ಸರ್ ನೆಕ್ಸ್ಟ್ ಸರ್ XUV ಇರೋದು, XUV 500 ಸರ್. 2015 ಮಾಡಲು ಸಿಂಗಲ್ ಓನರ್ 50,000 ಓಡಿದೆ. ರೆಕಾರ್ಡೆಡ್ ಸರ್. ವೇರಿಯಂಟ್ W8 ವೇರಿಯಂಟ್ ಸರ್. ಇದು W8 ವೇರಿಯಂಟ್ ಆಗಿರುತ್ತೆ. ಗಾಡಿ ನೋಡಬಹುದು ಕ್ಲಾಸ್ ಆಗಿದೆ. ಅಂಡ್ ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಈವನ್ 50,000 ಕಮ್ಮಿ ಓಡಿರೋ ಗಾಡಿ, ಫುಲ್ಲಿ ರೆಕಾರ್ಡೆಡ್. ಸಿಂಗಲ್ ಓನರ್, ಸಿಂಗಲ್ ಸೆಕೆಂಡ್ ಸರ್? ಸಿಂಗಲ್ ಓನರ್ 50,000 ಓಡಿದೆ. 50,000. ಇಂಟೀರಿಯರ್ ನಿಮಗೆ ಹೋಗೋದಾದ್ರೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, 8 ಏರ್ ಬ್ಯಾಗ್ ಬರುತ್ತಲ್ವ ಸರ್? ಹೌದು ಸರ್, ಹೌದು. ಅಂಡ್ 50,000 ಓಡಿರೋದು. ರೇರ್ ಸೈಡ್ ನಿಮಗೆ ತೋರಿಸಿದ್ದೀನಿ. ಯಾರು ಹೋಗೋದಾದ್ರೆ ಸರ್ ಕರ್ನಾಟಕ ನಂಬರ್ ಏನಾದರೂ ಪ್ರೈಸ್ ಸರ್? ವಿತ್ ಕರ್ನಾಟಕ ನಂಬರ್ 8,20,000 ಮಾಡ್ಕೊಡ್ತೀನಿ ಬನ್ನಿ ಸರ್. 8,20,000ಕ್ಕೆ 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್. ಡೌನ್ ಪೇಮೆಂಟ್ ಇದಕ್ಕೆ ಒಂದು 1 ಲಕ್ಷ ರೂಪಾಯಿ ಬೇಕು. 1 ಲಕ್ಷ ಸರ್. NOC ಕೊಡ್ತೀರಾ ಅಥವಾ ಕರ್ನಾಟಕ ನಂಬರ್ ಆಗಿದೆ? ಕರ್ನಾಟಕ ನಂಬರೇ ಸರ್. ಕರ್ನಾಟಕ ನಂಬರ್ 8,20,000 ಮಾಡ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ಇರೋದು ಸ್ಕೋಡಾ ಬ್ರ್ಯಾಂಡ್ ಅಲ್ಲಿ ಹೇಳಿ ಸರ್. ಸ್ಕೋಡಾ 2014 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ. ಫುಲ್ ಟಾಪ್ ಎಂಡ್ ವೆಹಿಕಲ್ ಇದು, ಲಿಮಿಟೆಡ್ ಎಡಿಷನ್ ಸ್ಟೈಲ್ ವರ್ಷನ್ ಬರುತ್ತೆ ಇದರಲ್ಲಿ. 2014 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವರ್ಷನ್ ಆಗಿರುತ್ತೆ ಸರ್ ಇದು. ಮೈಲೇಜ್ ಒಂದು ಸಿಟಿಲಿ ಒಂದು 18 ಬಂದೇ ಬರುತ್ತೆ ಸರ್ ಇದನ್ನು. ಓಕೆ, ನಿಮಗೆ ಇಂಟೀರಿಯರ್ ತೋರಿಸಿದ್ರೆ ಯಾವ ಥರ ಬರುತ್ತೆ? ಟಾಪ್ ಎಂಡ್ ವೇರಿಯಂಟ್ ಆಗಿರೋದು. ಎಲ್ಲಾನು ಫೀಚರ್ಸ್ ಬರುತ್ತೆ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಇರಬೇಕು ಸಮೇತ ಬರುತ್ತೆ. ಅಂಡ್ ರೇರ್ ಸೈಡ್ ನಿಮಗೆ ತೋರಿಸಿದ್ರೆ ವೆಲ್ ಮೇಂಟೆಡ್. ಇಂಟೀರಿಯರ್ ತೋರಿಸಿದ್ರೆ ನಿಮಗೆ ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸಿದ್ರೆ ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಯಾರು ಹುಡುಕ್ತಿರೋರಿಗೆ ಡೀಸೆಲ್ ವೇರಿಯಂಟು ಸ್ಕೋಡಾ ರ್ಯಾಪಿಡೋ ಸರ್. ಪ್ರೈಸಿಂಗ್ ಸರ್ ಇದು 4,40,000 ಹೇಳ್ತೇನೆ ಸರ್. ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಬನ್ನಿ. 4,40,000 ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಲೋನ್ ಆಗುತ್ತಲ್ಲ? ಲೋನ್ 100% ಆಗುತ್ತೆ ಸರ್. ಎಸ್ ಸರ್. ಸರ್ ನೆಕ್ಸ್ಟ್ ಕೂಡ 4 ಲಕ್ಷ ಲೋನ್ ಆಗುತ್ತೆ ಸರ್. ಖಂಡಿತ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್? ಕ್ಯೂಟ್ ಆಗಿರೋದು ಹೋಂಡಾ ಬ್ರಿಯೋ ಇರೋದು, S ವೇರಿಯಂಟ್. ಹೋಂಡಾ ಬ್ರಿಯೋ 2012 ಮಾಡಲು ಸ್ಪೋರ್ಟ್ಸ್ ವರ್ಷನ್ ಆಗಿರುತ್ತೆ ಇದು. ಓಕೆ, ಸೆಕೆಂಡ್ ಓನರ್ ಆಗಿದೆ ಸರ್ ವೆಹಿಕಲ್ ಇದು. S ವರ್ಷನ್ ಇರುತ್ತೆ ಸರ್ ಇದು. ಸ್ಟೇರಿಂಗ್ ಕಂಟ್ರೋಲ್ ಮಾಡಿ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಓಕೆ, ನಿಮಗೆ ಇಂಟೀರಿಯರ್ ಹೋಗೋದಾದ್ರೆ ಆಫ್ಟರ್ ಮಾರ್ಕೆಟ್ ಇದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಆಡ್ ಆನ್ ಆಗಿದೆ ನೋಡ್ಬೋದು. ಅಂಡ್ ರೇರ್ ಸೈಡ್ ನಿಮಗೆ ತೋರಿಸೋದು ಚೆನ್ನಾಗಿದೆ. ಯಾರು ಚಿಕ್ಕ ಗಾಡಿ ಹೋಂಡಾ ಬ್ರ್ಯಾಂಡ್ ಅಲ್ಲಿ ಬೇಕು ಅನ್ನೋರಿಗೆ ಈ ಗಾಡಿ ಆಪ್ಟ್ ಮಾಡಬಹುದು. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್. ಪ್ರೈಸಿಂಗ್ ಸರ್ ಇದು 3,10,000 ಹೇಳ್ತಾ ಇದ್ದೀನಿ ಸರ್. 3,10,000 2012 ಸೆಕೆಂಡ್ ಓನರ್. ಹೌದು ಸರ್. ಓಕೆ, ಪ್ರೈಸಿಂಗ್ ಇನ್ನು ನೆಗೋಷಿಯಬಲ್ ಬಂದ್ರೆ 299 ಕೊಟ್ಬಿಡೋಣ ಬನ್ನಿ. 2,99,000ಕ್ಕೆ ಈ ಗಾಡಿ ಸಿಗ್ತಿರೋದು. ಒಂದ್ಸರ್ತಿ ವಿಸಿಟ್ ಆಗಿ ಗಾಡಿ ನೋಡ್ಕೊಳ್ಳಿ ಸರ್. ನೆಕ್ಸ್ಟ್ ಇನ್ನೊಂದು ಚವರ್ಲೆಟ್ ಬೀಟು ಸರ್. 2 ವೀಲರ್ ರೇಟ್ಗೆ ವೆಹಿಕಲ್ ಕೊಟ್ಬಿಡೋಣ ಬನ್ನಿ ಸರ್. ಇದು ಚವರ್ಲೆಟ್ ಬೀಟು ಸಿಂಗಲ್ ಓನರ್ 63,000 ಇದೆ. 2010 ಮಾಡಲು ಚವರ್ಲೆಟ್ LT ವರ್ಷನ್ ಆಗಿರುತ್ತೆ ಸರ್ ಇದು. ಓಕೆ, ಅಂಡ್ FC ಇನ್ಶೂರೆನ್ಸ್ ಎರಡು ನಾನೇ ಮಾಡ್ಕೊಡ್ತೀನಿ ಗಾಡಿಗೆ. FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ. 2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. LT ವರ್ಷನ್ ನೋಡ್ಬೋದು ನೀವು ಗಾಡಿ. ಓಕೆ, ಇಂಟೀರಿಯರ್ ಎಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ ಗಾಡಿ ಇದು. ಓಕೆ,
ಮೈಲೇಜ್ ಸರ್ ಇದು ಸರ್ ಮೈಲೇಜ್ ಸಿಟಿಲಿ ಒಂದು 18 ಬಂದೇ ಬರುತ್ತೆ ಇದು. ಓಕೆ. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಯಾರು ಕಮ್ಮಿ ಪ್ರೈಸಲ್ಲಿ ಚವರ್ಲೆಟ್ ಬ್ರ್ಯಾಂಡಲ್ಲಿ ಆಪ್ಟ್ ಮಾಡ್ತಿದ್ರೆ ವಿಸಿಟ್ ಆಗಿ. ಪ್ರೈಸು ಸರ್ ಇದು ಸರ್ ಇದು 1,80,000 ಕೊಟ್ಬಿಡೋಣ ಬನ್ನಿ ಸರ್, ವಿತ್ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್. 1,80,000ಕ್ಕೆ ಫ್ರೆಶ್ FC ಇನ್ಶೂರೆನ್ಸ್. ಹೌದು ಸರ್. ಓಕೆ. ನೋ ಅಡಿಷನಲ್ ಚಾರ್ಜಸ್. ನಥಿಂಗ್. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಸರ್ 2015 ಮಾಡಲು ಸಿಂಗಲ್ ಓನರ್ 73,000 ಡ್ರಿವನ್ ಆಗಿದೆ ಸರ್. ಡೀಸೆಲ್ ಹೈಲೈನ್ ಟಾಪ್ ಎಂಡ್. ಓಕೆ. ರೆಕಾರ್ಡೆಡ್ 73,000 ಓಡಿರೋಸ್. ಅಂಡ್ ಇಂಟೀರಿಯರ್ ನೋಡ್ಬೋದು. ಆಫ್ಟರ್ ಮಾರ್ಕೆಟ್ ಸ್ಪಾಯ್ಲರ್ ಕೂಡ ಹಾಕಿದ್ದಾರೆ. ಇಂಟೀರಿಯರ್ ನಿಮಗೆ AC ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಸ್ಟೇರಿಂಗ್ ಕಂಟ್ರೋಲ್ಸು ಅಂಡ್ ಏರ್ ಬ್ಯಾಗು, ಮ್ಯಾಗ್ ವೀಲ್ಸು, ಬ್ಯಾಕ್ ವೈಫರು, ಡೀಪ್ ಫಾಗರು ಎಲ್ಲನೂ ಬರುತ್ತೆ. ಮೈಲೇಜ್ ನಿಮಗೆ ಹೋಗ್ಬೇಕಂತಂದ್ರೆ ಆರಾಮಾಗಿ 20 ಬರುತ್ತೆ ಮೈಲೇಜು. ಪೋಲೋ ಡೀಸೆಲಲ್ಲಿ ಹೈಲೈನು. ಸರ್ ಪ್ರೈಸಿಂಗು ಸರ್ 5,50,000 ಫೈನಲ್ ಮಾಡ್ಕೊಡ್ತೀನಿ. 5,20,000ಕ್ಕೆ 50,000ಕ್ಕೆ 5,20,000 ಏನಾದರೂ ಚಾನ್ಸ್ ಇದೆಯಾ? 5,30,000 ಕೊಡಿ ಸರ್. 5,30,000. ಓಕೆ. ಇನ್ನೊಂದು ವೆಹಿಕಲ್ ಇರೋದು ಸರ್ XUV 500 ಹೇಳಿ ಸರ್. ಇದು 2016 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ಬಂದು 75,000 ಡ್ರಿವನ್ ಆಗಿದೆ ಸರ್. 75,000 ವೇರಿಯಂಟ್ W8 ಸರ್. ಇದು ಕೂಡ W8 ಸೆಕೆಂಡ್ ಓನರ್ ಆಗಿದೆ. ಇದು ಸೆಕೆಂಡ್ ಓನರ್ ಅಂಡ್ 70,000 ಓಡಿರೋದು. ನಿಮಗೆ ಇಂಟೀರಿಯರ್ ಯಾವ 2 ಗಾಡಿ ಇರೋದು ನೀವು ಆಫ್ ಮಾಡ್ಬೋದು. ಯಾವುದು ಇಂಟೀರಿಯರ್ ನಿಮಗೆ ಹೋಗೋದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು ಅಂಡ್ ಇಂಟೀರಿಯರ್ ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತಂತ. ಅಂಡ್ 70,000 ಓಡಿರೋದು ರೆಕಾರ್ಡೆಡ್. ಸರ್ ಪ್ರೈಸಿಂಗ್ ಅಂತ ಹೋಗೋದಾದ್ರೆ ಸರ್ ಇದಕ್ಕೆ ಇದೊಂದು 875 ಮಾಡ್ಕೊಳ್ಳೋಣ ಬನ್ನಿ ಸರ್. 8,75,000 8,75,000 ಅಂಡ್ ಡೌನ್ ಪೇಮೆಂಟ್ ಆರಾಮಾಗುತ್ತೆ. 1 ಲಕ್ಷ 1 ಲಕ್ಷ ಆಗುತ್ತೆ ಸರ್. ಸರ್ ಇದು ಸನ್ನಿ ನಿಸಾನ್ ಸನ್ನಿ ಬರುತ್ತೆ. ಇದು ಡೀಸೆಲ್ ವೆಹಿಕಲ್ VX ವೇರಿಯಂಟ್ ಆಗಿರುತ್ತೆ ಸರ್. ಸಿಂಗಲ್ ಓನರ್ 2013 ಮಾಡಲು ಸರ್. ಇದು ಡೀಸೆಲ್ ಮೈಲೇಜ್ ಸರ್ ಇದು ಸರ್ ಮೈಲೇಜ್ 22-23 ಬರುತ್ತೆ ಸರ್. ಆರಾಮಾಗಿ ಬರುತ್ತೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಅಂಡ್ ಮೈಲೇಜ್ ಗಾಡಿ ಹೋಗ್ಬೇಕಂತಂದ್ರೆ ಟಾಪ್ ಎಂಡ್ ಸರ್. ಟಾಪ್ ಎಂಡ್ VX ವೇರಿಯಂಟ್. ಹೌದು. ಪುಷ್ ಬಟನ್ ಸ್ಟಾರ್ಟ್ ಬರ್ತಿದ್ದು. ಇಂಟೀರಿಯರ್ ನೋಡ್ಬೋದು ನಿಮಗೆ ಎಲ್ಲಾನು ಬರುತ್ತೆ. ಇಂಟೀರಿಯರ್ ಪುಷ್ ಬಟನ್ ಸ್ಟಾರ್ಟ್ ಆಗಿರೋದ್ರಿಂದ AC ಪವರ್ ಶೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಸ್ಟೇರಿಂಗ್ ಕಂಟ್ರೋಲ್ಸು, ಬ್ಯಾಕ್ ವೈಫರು, ಡೀಪ್ ಆಗೋರು, ಏರ್ ಬ್ಯಾಗ್ ಸಮೇತ ಬರುತ್ತೆ. ಡೀಸೆಲ್ ವೇರಿಯಂಟ್ ಆಗಿರೋದು ನಿಮಗೆ ಯಾರು ಅಂಡ್ ಪ್ರೈಸಲ್ಲಿ ಕಮ್ಮಿ ಪ್ರೈಸಲ್ಲಿ ನಿಮಗೆ ಮೈಲೇಜ್ ಗಾಡಿ ಬೇಕು, ಡೀಸೆಲ್ ಗಾಡಿ ಬೇಕು ಅನ್ನೋರಿಗೆ ಈ ಗಾಡಿ ಆಪ್ಟ್ ಮಾಡೋದು. ಡಿಕ್ಕಿ ಸ್ಪೇಸು ಜಾಸ್ತಿ ಬರುತ್ತೆ. 100% ಸರ್ ಪ್ರೈಸಿಂಗು ಸರ್ ಆಕ್ಚುಲಿ 3,30,000 ಕೋಟಿಂಗ್ ಪ್ರೈಸ್ ಇರೋದು. ಯಾರ ಇಂಟ್ರೆಸ್ಟ್ 295 ಕ್ಲೋಸ್ ಮಾಡ್ಕೊಳ್ಳೋಣ ಬನ್ನಿ. 2,95,000ಗೆ 2013 ಮಾಡಲು ಸಿಂಗಲ್ ಓನರ್ ಬೇಕು. ಲೋನ್ ಆರಾಮಾಗುತ್ತೆ.